ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ ಒಂದು ಈಸಿಯಾಗಿರುವಂತಹ ಬ್ರೇಕ್ಫಾಸ್ಟ್, ತುಂಬ ಟೇಸ್ಟಿಯಾಗಿರುವಂಥದ್ದು, ಮಕ್ಕಳಿಗೆ ಇಷ್ಟವಾಗುವಂಥದ್ದು, ದೊಡ್ಡವರಿಗೆ ಇಷ್ಟವಾಗುವಂಥದ್ದು, ಲಂಚ್ ಬಾಕ್ಸಿಗೆಲ್ಲ ಇದೊಂದು ಇಷ್ಟವಾಗುವಂಥ ರೆಸಿಪಿನ ಹೇಳಕ್ಕೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಈಸಿಯಾಗಿದೆ ಇದು. ಎಲ್ಲರ ಮನೆಗಳಲ್ಲೂ ಈ ರೊಟ್ಟಿ ಮಾಡ್ತಾರೆ, ಅಕ್ಕಿ ಹಿಟ್ಟಿನ ರೊಟ್ಟಿನ. ಅಂದರೆ ಇವಾಗ ಅಕ್ಕಿ ಹಿಟ್ಟನ್ನು ಸರಿ ಮಾಡಿಕೊಂಡು ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರುಗಬೇಕು. ಅದಾದ ನಂತರ ಅದನ್ನು ಚೆನ್ನಾಗಿ ಅದು ಹಿಟ್ಟೇನಿರುತ್ತೆ ಅದನ್ನು ಚೆನ್ನಾಗಿ ನಾದ್ಕೋಬೇಕಂದ್ರೆ ಚಪಾತಿ ಹಿಟ್ಟಿನಷ್ಟು ಸಾಫ್ಟ್ ಬರುತ್ತೆ. ಅದು ನಾದಿದ್ರೆ ಈ ಥರ ಹಿಂಗೆ ಕೈಯಲ್ಲಿ ನಾದ್ಕೊಂಡ್ರೆ ಅದು ಹಾಗೆ ಮಾಡಿಬಿಟ್ಟು ರೊಟ್ಟಿ ಮಾಡ್ತೀವಿ. ಇವಾಗ ರೊಟ್ಟಿನಲ್ಲಿ ಬೇರೆ ಬೇರೆ ವಿಧ ಇದೆ. ಇದರಲ್ಲಿ ಈ ಥರ ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಅದೇ ಪ್ರೊಸೀಜರ್ನಲ್ಲಿ ಅದೇ ಥರ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಸೇಮ್ ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ ಅದು ರೊಟ್ಟಿ ಮಾಡಿರೋದು ಆ್ಯಕ್ಚುಲಿ. ಅದೇ ಥರ ಪ್ರೊಸೀಜರ್ನಲ್ಲಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಚಿಕ್ಕ 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 ಬಾಲ್ಗಳಾಗಿ ಮಾಡಿ ಅದನ್ನು ನಾವು ಸಾಂಬಾರು ಮಾಡ್ತೀವಲ್ಲ, ಬೇಳೆ ಸಾಂಬಾರು ಹೇಗೆ ಮಾಡ್ತೀವೋ ಅದರಲ್ಲೇ ಅದೇ ಥರ ಸ್ವಲ್ಪ ರೆಸಿಪಿ ಅದರಲ್ಲಿ ಮಾಡೋದು. ಇದು ನೋಡಿ ನನ್ನ ಮಗಳು ರೊಟ್ಟಿ ಮಾಡ್ತಾಯಿದ್ದಾಳೆ, ತುಂಬ ಚೆನ್ನಾಗಿ ಬಂತು ಅಂತ ಹರಿದೋಯ್ತು, ಸ್ವಲ್ಪ ಹರ್ಕೊಂಡ್ಬಿಟ್ಲದು. ಅದನ್ನು ಕವರಲ್ಲಿ ಹೇಗೆ ಮಾಡಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಅದೇ ಥರ ಸೇಮು ಅದೇ ಹಿಟ್ಟಿನಲ್ಲಿ ಏನು ಮಾಡೋದಂದರೆ ಈ ಚಿಕ್ಕ ಚಿಕ್ಕ ಬಾಲ್ಗಳನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಮಾಡ್ಕೊಳ್ಳೋದು. ಅದಾದ ನಂತರ ಒಂದು ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು. ಬೇಳೆ ಒಂದು 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 150 ಗ್ರಾಮ್ 200 ಗ್ರಾಮ್ ಬೇಳೆ. ಅದಾದ ನಂತರ ಒಂದೆರಡು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರು, ಆಮೇಲೆ ಗರಂ ಮಸಾಲ ಪೌಡ್ರ್ ಆದಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪೌಡರ್. ಇದಾದ ನಂತರ ಸ್ವಲ್ಪ ಗರಂ ಮಸಾಲ ಹಾಕಿ ಅದಾದ ನಂತರ ನಾನು ಸ್ವಲ್ಪ ಚಿಕನ್ ಮಸಾಲ ರೆಡಿ ಇರುತ್ತಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಆ್ಯಕ್ಚುಲಿ ನೋಡಿ, ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಬಾಲ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದ ನಂತರ ಇದು ಏನು ಬೇಳೆ ಪ್ರೊಸೀಜರ್ ಏನು ಹೇಳಿದ್ದೀನೋ ಆ ಬೇಳೆನೆಲ್ಲ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಳೆನ ಬಿಸಿಲು ಹಾಕಿ ಇಟ್ಕೋಬೇಕು. ಬೇಳೆನ ಚೆನ್ನಾಗಿ ಬೆಂದಿರಬೇಕು, ಅದು ನೈಸಾಗಿ ಒಂಥರ ಹಿಟ್ಟು ಥರ ಆಗಬೇಕು, ಎಲ್ಲ ಕರಗಿ ಬೇಯಬೇಕು. ಅದಾದ ನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕಬೇಕು. ಈಗ ನೋಡಿ, ಇದು ತೋರಿಸ್ತಾ ಇರೋದು ಬೇಳೆ ಫುಲ್ಲು ಚೆನ್ನಾಗಿ ಬಂದಿದೆ. ಅದನ್ನು ಸ್ವಲ್ಪ ಸ್ನ್ಯಾಶ್ ಮಾಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಹಸಿರು ಬಟಾಣಿ ಕೂಡ ಸೇರಿಸಿದ್ದೀನಿ, ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ಒಂದು ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಬೇಕು. ತುಪ್ಪ ಚೆನ್ನಾಗಿದ್ದರೆ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಸ್ವಲ್ಪ ಕರಿಬೇವು, ಸಾಸಿವೆ, ಆಮೇಲೆ ಒಂದೆರಡು ಒಣಮೆಣಸು ಇದನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಅದೇನು ಬೇಳೆ ಬೇಯಿಸ್ಕೊಂಡಿದ್ರೋ ಅದನ್ನು ಅದರೊಳಗಡೆ ಹಾಕಬೇಕು. ಅದಾದ ನಂತರ ಈ ಬಾಲ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಬಾಲ್ಸ್ನ ಅದರೊಳಗಡೆ ಹಾಕಿ ಒಂದು 10 ನಿಮಿಷ ಬೇಯಿಸಬೇಕು. ಅದು ಆಲ್ರೆಡಿ ಹಿಟ್ಟು ಬೆಂದಿರುತ್ತೆ ಆ್ಯಕ್ಚುಲಿ. ಇನ್ನೊಂದು ಸರಿ ತಿರ್ಗಿಸ್ಬಾರ್ದು, ಜಾಸ್ತಿ ತಿರ್ಸಿದಷ್ಟು ಬೇಗ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ತಿರ್ಗಿಸ್ಬಾರ್ದು. ಹಾಗೆ ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಪಾತ್ರೆನ ಇಟ್ಕೊಂಡ್ಬಿಟ್ಟು ಹಿಂಗೆ ಶೇಕ್ ಮಾಡಿದ್ರೆ ಅದು ಬೆಂದ್ಕೊಳ್ಳುತ್ತೆ. ಒಂದು 10 ನಿಮಿಷ ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು, ಒಂಥರ ಥಿಕ್ನೆಸ್ ಆಗಿರಬೇಕು. ತುಂಬ ನೀರು ಹಾಕಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಅದು ಬಾಲ್ಸ್ ಮೇಲೆ ಚೆನ್ನಾಗಿ ಕೂತಿರುತ್ತೆ, ಅದು ಚೆನ್ನಾಗಿರುತ್ತೆ. ಅದು ಬೆಂದಮೇಲೆ 10 ನಿಮಿಷ ಆದಮೇಲೆ ಈ ಥರ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಲಾಸ್ಟಿದೊಂದು ವೀಡಿಯೋ ತೊಗೊಳಕ್ಕೆ ಮರ್ತೋದೆ, ತುಂಬ ಚೆನ್ನಾಗಿ ಬಂದಿದೆ. ವಿತ್ ಗ್ರೇವಿ ಥರ ಇರುತ್ತೆ, ಗ್ರೇವಿ ಮೇಲೆ ಬಾಲ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ಎಲ್ಲರೂ, ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರು ಹಾಕ್ಬಿಡಿ, ಒಂಥರ ಥಿಕ್ನೆಸ್ ಆಗಿರಬೇಕದು, ಆವಾಗಲೇ ಅದ್ರ ಮೇಲೆ ಇದ್ರೇ ಆ ಸಾಂಬಾರು ಥರ ಇರುತ್ತೆ, ಉಂಡೆಗಳ ಮೇಲೆ ಇರುತ್ತೆ, ಅದೇ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಎಲ್ಲರಿಗೂ.